ಇವತ್ತು ಹುಣ್ಣಿಮೆ ದಿನ, ಕಾರು ಹುಣ್ಣಿಮೆ ಅಂತಾರಲ್ಲ, ಕಾರು ಹುಣ್ಣಿಮೆ ಅಲ್ವಾ ಇದು? ಜ್ಯೇಷ್ಠ ಹುಣ್ಣಿಮೆ ಅಂತ ಹೇಳ್ತಾರೆ. ಇಂಥ ಒಂದು ಬೆಳದಿಂಗಳಲ್ಲಿ ನೀವೆಲ್ಲ ಸೇರಿದಿರಿ. ಇದಕ್ಕೆಲ್ಲ ಕಾರಣೀಭೂತರು ಮಲ್ಲಿಕಾರ್ಜುನ ಕರಜಗಿ ಮಠ ಮತ್ತೆ ಅವರು ಸಹೋದರರಾದಂಥ ಉದಯ್ ಕರಜಗಿ ಮಠ ಅವರು ನಿಮ್ಮೆಲ್ಲರಿಗೂ ಇಲ್ಲಿ ಸುತ್ತಮುತ್ತ ಹಳ್ಳಿಯವರಿಗೆಲ್ಲರಿಗೂ ಒಂದು ಈ ಧ್ಯಾನದ ಒಂದು ಪರಿಚಯವನ್ನು ಮಾಡಿಕೊಟ್ಟು ನಿಮ್ಮನ್ನ ಸ್ವರ್ಗಕ್ಕೆ ಏನಿ ಹಚ್ಚಿಕೊಟ್ಟಿದ್ದಾರೆ. ಅಂದ್ರೆ ಭೂಲೋಕದಿಂದ ಸ್ವರ್ಗಕ್ಕೆ ಏನಿ. ಈಗ ಹತ್ತಬೇಕಾಗಿರೋದು ಯಾರು? ಹತ್ತಬೇಕಾಗಿರೋದು ಯಾರು? ಏನಿ ಅವರು ಜೋಡಿಸಿದ್ದಾರೆ ಸ್ವರ್ಗದ. ಈಗ ಹತ್ತಬೇಕಷ್ಟೇ. ಹಾಗಾಗಿ ಇಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಯಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರುವರೆಗೂ ಇಲ್ಲಿ ಬಂದು ಎಲ್ಲರೂ ಸೇರಿದ್ದೀರಿ. ಹಾಗಾಗಿ ಅವರೇ ಆಲ್ರೆಡಿ ಮಲ್ಲಿಕಾರ್ಜುನ ಅವರೆಲ್ಲ ನಿಮ್ಮ ಆಹ್ವಾನ ಮಾಡಿದ್ದಾರೆ. ಎಲ್ಲ ಹಳ್ಳಿ ಕಡೆಯಿಂದ ಬಂದಿದ್ರಿ, ರೈತರೆಲ್ಲ ಬಂದಿದ್ರಿ, ಎಲ್ಲ ತಾಯಂದಿರು ಬಂದಿದ್ರಿ, ಮಕ್ಕಳೆಲ್ಲ ಬಂದಿದ್ರಿ. ಇದನ್ನ ಹುಣ್ಣಿಮೆ ದಿನ ಧ್ಯಾನ ಮಾಡೋದಿದೆಯಲ್ಲ, ಇದು ಒಂದು ದೇವತೆಗಳ ಒಂದು ಅನುಗ್ರಹ ಮತ್ತು ಅವರ ಆಶೀರ್ವಾದ ಇರುತ್ತೆ. ಯಾರು ಸತ್ಪುರುಷರ ಗುಣಗಳನ್ನ ಅವರು ಅಳವಡಿಸಿಕೊಳ್ತಾರೋ, ಯಾರು ಈ ಭೂಲೋಕದಲ್ಲಿ ಆ ಗುಣಗಳನ್ನು ಆಚರಣೆ ಮಾಡ್ತಿರ್ತಾರೋ ಅವರಿಗೆ ದೇವತೆಗಳು ಹುಣ್ಣಿಮೆ, ಅಮಾವಾಸ್ಯೆ, ಅಷ್ಟಮಿ, ಚತುರ್ದಶಿ ಈ 4 ದಿನಗಳಲ್ಲಿ ದೇವತೆಗಳು ಅವ್ರನ್ನೇ ಹುಡ್ಕೊಂಡ್ಬರ್ತಾರೆ. ನೀವೇನೇನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ನಿಮ್ಮನ್ನೇ ಅವರೇ ಹುಡ್ಕೊಂಡ್ಬರ್ತಾರೆ ದೇವತೆಗಳು. ಅಂಥವು ಬೇಕಾದಷ್ಟು ಉದಾಹರಣೆಗಳು ಎಲ್ಲ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಯಾವುವು ಅವು ಗುಣಗಳು ಅಂತಂದ್ರೆ 5 ಗುಣಗಳನ್ನ ಗೃಹಸ್ಥರಿಗೆ ಹೇಳಿದ್ದಾರೆ. ಮೊದಲನೇದು ಪಾನಾತಿಪಾತ ವೇರಮಣಿ ಸಿಕ್ಕಾಪದಂಗ ಸಮಾಧಿಯಾಮಿ ಅಂತ. ಯಾವುದೇ ಜೀವಿಯನ್ನ, ಜೀವ ಇರುವಂಥ ಜೀವಿಗಳನ್ನ ಹಿಂಸೆ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಮತ್ತೆ ನಮ್ಮ ಆತ್ಮವನ್ನು ನಾವು ಸ್ವಹತ್ಯೆ ಮಾಡ್ಕೋಬಾರ್ದು. ಇಷ್ಟು ಮೊದಲನೇದ್ದು ಗುಣ. ಎರಡನೇದ್ದು ಅದಿನ್ನಾದಾನ ವೇರಮಣಿ, ಬೇರೆಯವರ ವಸ್ತುವನ್ನ ಅವರ ಅಪ್ಪನೇ ಇಲ್ಲದೆ ತೆಗೆದುಕೋಬಾರ್ದು, ಅಂದ್ರೆ ಕಳ್ಳತನ ಮಾಡಬಾರ್ದು ಅಂತ. ಅದ್ರ ಬದಲಾಗಿ ದಾನವನ್ನ ಮಾಡೋದು. ಒಂದು ಗ್ಲಾಸ್ ನೀರು ಕೊಡೋದು, ಒಂದು ತುತ್ತು ಅನ್ನ ಕೊಡೋದು, ಒಂದು ಹರಿದಿರೋರ್ಗೆ ಒಂದು ಬಟ್ಟೆ ಕೊಡೋದು, ಇಲ್ಲದೆ ಇರೋರ್ಗೊಂದು ಬುಕ್ ಕೊಡಿಸೋದು. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ದಾನವನ್ನು ಮಾಡೋದು. ಮೂರನೇದು ಕಾಮೇಶು ಮಿಥ್ಯಾಚಾರ, ಕಾಮವನ್ನ ನಿತ್ಯ ಆಚರಣೆ ಮಾಡಬಾರ್ದು ಅಂತ, ತಪ್ಪಾಗಿ ಆಚರಣೆ ಮಾಡಬಾರ್ದು ಅಂತ. ಮದುವೆ ಆಗಿರೋರು ಒಬ್ರಿಗೊಬ್ರು ಸತಿಪತಿಗಳು ಗೌರವದಿಂದ ಜೀವನವನ್ನು ಮಾಡೋದು. ಮದುವೆ ಆಗದೆ ಇರೋರು ಬ್ರಹ್ಮಚರ್ಯವನ್ನು ಕಾಪಾಡ್ಕೋಬೇಕು. ಆಯ್ತಾ? ಇದು 3ನೇ ಗುಣಗಳು. 4ನೇ ಗುಣ ಯಾವುದು ಅಂದ್ರೆ ಮುಸಾವಾದ ವೇರಮಣಿ ಸಿಕ್ಕಾಪದಂಗ ಸಮಾಧಿಯಾಮಿ. ಯಾವುದೇ ಕಾಲಕ್ಕೂ ಸುಳ್ಳು ಹೇಳಬಾರ್ದು, ಚಾಡಿ ಹೇಳಬಾರ್ದು, ಬೇರೆಯವರನ್ನ ಅವಾಚ್ಯ ಶಬ್ದಗಳಿಂದ ಬೈಬಾರ್ದು, ಮತ್ತು ಹರಟೆ ಹೊಡಿಬಾರ್ದು, ಕಾಲಹರಣ ಮಾಡಬಾರ್ದು, ಟೈಮ್ ಪಾಸ್ ಮಾಡಬಾರ್ದು. ಇದು 4 ಸೇರಿ 4ನೇದು. ಸುಳ್ಳು ಹೇಳೋದು, ಚಾಡಿ ಹೇಳೋದು, ಬೈಯೋದು ಮತ್ತು ವ್ಯರ್ಥ ಸಮಯವನ್ನು ಕಳೆಯೋದು. 5ನೇದು ಮತ್ತು ಬರೆಸುವಂತಹದನ್ನ ಯಾವ ಪದಾರ್ಥಗಳನ್ನು ಸೇವಿಸಬಾರ್ದು, ಸುರಾಮೇರಯ ಮಜ್ಜ ಪಮಾದಾನ ಅಂತ ಹೇಳಿದ್ದಾರೆ. ಯಾವ್ಯಾವುದೇ ಮತ್ತು ಬರೆಸುವಂಥದ್ದು ಬೀಡಿ, ಸಿಗರೇಟು, ತಂಬಾಕ, ಗುಟ್ಕಾ, ಪಾನ್ ಪರಾಗ, ಸರಾಯಿ, ಬ್ರ್ಯಾಂಡಿ, ವಿಸ್ಕಿ ಏನೆಲ್ಲ ಇದಾವಲ್ಲ, ನಮ್ಮ ತಲೆಗೆ ಮತ್ತೇರಿಸಿ ನಮ್ಮನ್ನು ದಿಕ್ತೆಪ್ಪಿಸುವಂತ ಯಾವ ವಸ್ತುಗಳಿದಾವೋ ಅವನ್ನ ಯಾವುದು ಸೇವಿಸಬಾರದು. ಆರೋಗ್ಯಕರವಾದಂತಹ ಆಹಾರವನ್ನ ಶಾಕಾಹಾರಿ, ಯಾವಾಗಲೂ ಹೇಳ್ತಾರೆ ಕೃಷಿ ಮಠ ಅವರು, ಸಸ್ಯಾಹಾರ ಜಗತ್ತು ಅಂತ ಅಲ್ವಾ. ಅದಕ್ಕಾಗಿ ಅಂತ ಒಳ್ಳೆಯ ಆಹಾರನ ಸೇವಿಸಿಕೊಳ್ಳೋದು. ಇದು ಗೃಹಸ್ಥರು ಯಾರೆಲ್ಲ ಈ 5 ಗುಣಗಳನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವ್ರನ್ನೇ ದೇವತೆಗಳು ಹುಡ್ಕೊಂಡ್ಬರ್ತಾರೆ.
ಯಾವ ರೀತಿ ಈ ಸಿಟಿಯಲ್ಲಿ ಹೆಲ್ಮೆಟ್ ಹಾಕದೇ ಇರೋರನ್ನ ಹಿಡಿಯಕ್ಕೆ ನಿಂತಿರ್ತಾರಲ್ಲ ಪೊಲೀಸರು, ಸಿಗ್ನಲ್ ಯಾರು ಅದನ್ನ ಪಾಸ್ ಮಾಡ್ತಾರೋ ಅವ್ರನ್ನ ಹಿಡಿಯಕ್ಕೆ ಅಲ್ಲಿ ಮುಂದೆ ನಿಂತಿರ್ತಾರೆ, ನೋಡಿದಿರಿ? ಹಾಗೆ ನಾವು ಏನೆಲ್ಲ ತಪ್ಪು ಮಾಡ್ತೀವೋ ಅಂಥವ್ರಿಗೆ ಶಿಕ್ಷೆ ಕೊಡಕ್ಕೆ ಮುಂದೆ ಯಮದೇವ ಅಂತೇಳಿ ಒಬ್ಬರನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಅದನ್ನ ಅಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ. ಯಾರು ಒಳ್ಳೆಯ ಗುಣಗಳನ್ನ ಆಚರಣೆ ಮಾಡ್ತಾರೋ, ಯಾರು ಸತ್ಪುರುಷರ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೋ ದೇವತೆಗಳು ಅವ್ರನ್ನೂ ಕಾಯ್ಕೊಂಡು ಕೂತಿರ್ತಾರಂತ, ಒಳ್ಳೆ ಕೆಲಸ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ. ಅದು ದೇವತೆನೇನೆ ದೇವತಾ ರೂಪದಲ್ಲೇನೆ ಬರ್ಬೇಕಂತೇನಿಲ್ಲ, ಒಂದು ನಾಯಿ ರೂಪದಲ್ಲಾದ್ರೂ ಬಂದು ನಿಮ್ಮನ್ನ ಕಾಪಾಡುತ್ತೆ. ಹೇಳ್ತಾರೆ ಗೊತ್ತಾ, ಒಂದೊಂದ್ಸರಿ ದೇವ್ರು ಬಂದಂಗೆ ಬಂದ್ಬಿಟ್ಟೆಪ್ಪ, ನಾನು ಭಾಳ ತ್ರಾಸದಲ್ಲಿದ್ನಿ, ಭಾಳ ಕಷ್ಟದಲ್ಲಿದ್ನಿ ಅಂತ. ಹೌದ್ರಿ? ಅನುಭವ ಆಗಿದೆ ನಿಮ್ಗೆ? ಹಾಗೆ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು. ಈ ಒಳ್ಳೆಯ ಗುಣಗಳನ್ನು ಯಾರು ಬೆಳೆಸ್ಕೊಳ್ತಾರೋ ಅವ್ರ ಮನಸ್ಥಿತಿ ಹಗುರವಾಗಿರ್ತದೆ, ಸಂತೋಷವಾಗಿರ್ತಾರೆ. ಅವಾಗ ನಿಮ್ಗೆ ಧ್ಯಾನ ಹತ್ತೋದು. ಈ ಕಳ್ತನ ಮಾಡ್ಕೊಂಡು ಬಂದು ಇಲ್ಲಿ ಧ್ಯಾನ ಮಾಡಕ್ಕಾಗತ್ರಿ? ಈ ಸುಳ್ಳು ಹೇಳಿ ಅಲ್ಲಿ ಯಾರನ್ನು ಜಗಳಕ್ಕೆ ಹಚ್ಚಿ ಬಂದು ಇಲ್ಲಿ ಧ್ಯಾನ ಮಾಡಕ್ಕಾಗತ್ರಿ? ನಾವು ಗುಣಗಳನ್ನು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ, ನೀವು ಕಸ ಹೊಡಿಲಾರ್ದ ಮನೆಯಲ್ಲಿ ನೀವು ಜೀವನ ಮಾಡಿದಂಗ ತಿಪ್ಪ್ಯಾಗ. ಅದಕ್ಕೆ ಗುಣಗಳನ್ನ, ಸತ್ಪುರುಷರ ಗುಣಗಳನ್ನ ನೀವು ಅಳವಡಿಸ್ಕೋಬೇಕು. ನೀವೇ ಸತ್ಪುರುಷರು, ನೀವೇ ದೇವತೆಗಳು. ಯಾರು ಈ ಭೂಲೋಕದಲ್ಲಿ ಪುಣ್ಯವನ್ನ ಮಾಡ್ತಾರೋ ಅವರೇ ದೇವತೆಗಳಾಗಿ ಹುಟ್ಟುತ್ತಾರೆ ದೇವತಾ ಲೋಕದಲ್ಲಿ. ಹಾಗಾಗಿ ನೀವೆಲ್ಲ ಇಲ್ಲಿ ಸೇರಿರೋರೆಲ್ಲ ದೇವತೆಗಳ ತರ ನಮ್ಗೆ ಕಾಣಿಸ್ತಾ ಇದ್ದೀರಿ. ಎಷ್ಟೋ ಜನ ಅಲ್ಲೇ ಕೂತ್ಕೊಂಡು ಏನೇನೋ ಹರಟೆ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಆದರೆ ನೀವು ಇಂಥ ಒಂದು ಪರಿಸರದಲ್ಲಿ ನೀವೆಲ್ಲ ಸೇರಿದಿರಲ್ಲ. ಯಾರೇ ಸೇರ್ತಾರಂತಂದ್ರೆ ಮುಂದೆ ದೇವತಾಗಿ ಹುಟ್ಟುವಂಥವ್ರು ಮಾತ್ರ ಇಲ್ಲಿ ಬಂದು ಸೇರೋದು. ಅದಕ್ಕಾಗಿ ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ಇಂಥ ಒಂದು ಸಮಯದಲ್ಲಿ ಈ ಹುಣ್ಣಿಮೆ ದಿನದಲ್ಲೇ ಸೇರಿದಿರಿ. ಇದರದೆಲ್ಲ ಏನೆಲ್ಲ ಪುಣ್ಯ ಇದೆ ಇದರದೆಲ್ಲ ಅದೆಲ್ಲ ಅವರು ಕರಜಿಗಿ ಮಠ ಅವರಿಗೆ ಸೇರಬೇಕು. ಇದೇನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದಾರಲ್ಲ, ಇದು ಈ ಲೋಕದಲ್ಲಿ ಇಂಥ ಒಂದು ವ್ಯವಸ್ಥೆ ಸಿಗೋದಿಲ್ಲ. ಈ ವ್ಯವಸ್ಥೆನ ಅವ್ರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆಲ್ಲ ನೀವೆಲ್ಲ ಅವ್ರಿಗೆ ತುಂಬ ಆಭಾರಿಯಾಗಿರಬೇಕು, ಕೃತಜ್ಞತೆಯನ್ನು ಅವ್ರಿಗೆ ಸಲ್ಲಿಸಬೇಕು. ಮತ್ತು ಯಾರೋ ಆಹಾರ ದಾನ ಮಾಡಿದಾರೆ ಅಂತ ಹೇಳಿದ್ರು. ಈಗ ನಿಮಗೆಲ್ಲ ಬಂದು ಸೇರಿದಿರಲ್ಲ, ಊಟ ಮಾಡಿದಿರಾ? ಆಮೇಲೆ ಮಾಡ್ತೀನಿ. ಹಾಗಾಗಿ ನಾನು ನಿಮ್ಗೆ ಆಲ್ರೆಡಿ ಬೇರೆ ಬೇರೆ ವಿವಿಧ ರೀತಿಯೆಲ್ಲ ಧ್ಯಾನಗಳನ್ನೆಲ್ಲ ಹೇಳಿಕೊಡ್ತಾರೆ. ಮೊನ್ನೆ ವಿಪಶ್ಯನ ಮಾಡ್ಕೊಂಡು ಬಂದಿದ್ದಾರೆ ಕರಜಿಗೆ ಅವರು, ನಮ್ಮ ಮಲ್ಲಿಕಾರ್ಜುನವರು. ಅದು ಮುಗಿಸ್ಕೊಂಡು ಬಂದ ಕೂಡಲೇ ನಿಮ್ಗೆ ಭೇಟಿಯಾಗಿ ಹೋಗಬೇಕು ಗುರುಗಳೇ ಅಂತೇಳಿ ಬಂದಿದ್ರು. ಹಾಗಾಗಿ ಅವರು ಫ್ಯಾಮ್ಲಿ ನೋಡಿ ಭಾಳ ಸಂತೋಷ ಆಯ್ತು. ಸತಿಪತಿಗಳೊಂದಾದ ಭಕ್ತಿ ಹಿತವಿರುಪದು ಶಿವಂಗೆ ಅಂತ ಹೇಳ್ತಾರೆ, ನೋಡಿದ್ರೆ ಕೇಳಿದರೆ. ಎಷ್ಟೋ ಜನ ನೀವು ಹೆಣ್ಮಕ್ಳು ಮಾತ್ರ ಬಂದಿರ್ತೀರಿ, ಗಂಡು ಮಕ್ಕಳು ಅಲ್ಲೇ ಇರ್ತಾರೆ. ಎಷ್ಟೋ ಜನ ಗಂಡು ಮಕ್ಕಳು ಬಂದಿರ್ತೀರಿ, ಹೆಣ್ಮಕ್ಳು ಬಂದಿರೋದಿಲ್ಲ. ಸತಿಪತಿಗಳು ಇಬ್ರು ಕೂಡಿ ಬರೋದಿದೆಯಲ್ಲ, ಅವರು ಸ್ವರ್ಗಕ್ಕೆ ಸೋಪಾನ ಆಗ್ತಾರೆ. ಹಾಗಾಗಿ ನೀವು ಯಾರು ಒಬ್ಬೊಬ್ಬರು ಬಂದಿದ್ದೀರೋ ಇನ್ನೊಂದ್ಸರಿ ಬರುವಾಗ ಜೊತೆ ಕರ್ಕೊಂಬರ್ಬೇಕು. ಬರೀ ಹೋಗಿ ಬರೋಣ ಅಂತ. ಹೆಣ್ಮಕ್ಳು ನೀವು ಗಂಡು ಮಕ್ಕಳನ್ನ ಕರ್ಕೊಂಬರ್ಬೇಕು, ಗಂಡು ಮಕ್ಳು ಯಾರೋ ಬಂದರೆ ಹೆಣ್ಮಕ್ಳು ಕರ್ಕೊಂಬರ್ಬೇಕು. ಇಲ್ಲಿ ಗುರುಗಳು ಒಂದು ಒಳ್ಳೆ ಮಾತು ಹೇಳುವಾಗ ಅವಾಗ ಅನಿಸ್ತದೆ, ನಮ್ಮ ಮನೆಯವ್ರನ್ನ ಕರ್ಕೊಂಬರ್ಬೇಕಾಗಿತ್ತಪ್ಪ, ಅವ್ರಿಗೆ ಹೇಳ್ಬೇಕಾಗಿತ್ತು ಇದನ್ನ ಅಂತ ಒಂದಾರ ಮನಸ್ಸಾಗಿ ಬರ್ತೈತಿಲ್ಲ ನಿಮ್ಗೆ? ಒಳ್ಳೆ ಮಾತು ಕೇಳುವಾಗ ಇದನ್ನ ನಮ್ಮ ಮನೆಯವ್ರು ಕೇಳ್ಬೇಕಾಗಿತ್ತಪ್ಪ ಅಂತ ಮನಸ್ಸಲ್ಲಿ ಬರ್ತೈತಿ. ಅದಕ್ಕೆ ಅಂಥವ್ರು ಜೊತೆ ಕರ್ಕೊಂಬರ್ಬೇಕು. ಫ್ಯಾಮಿಲಿ ಯಾರು ಕುಟುಂಬ ಸಮೇತ ಈ ಸ್ಥಳಕ್ಕೆ ಬರ್ತಾರೋ ಅವರು ಗ್ಯಾರಂಟಿ ಉದ್ಧಾರ ಆಗ್ತಾರೆ. ನೀವು ಯಾರೆಲ್ಲ ಒಬ್ಬೊಬ್ಬರು ಬಂದಿದ್ದೀರೋ ಇನ್ನೊಂದ್ಸರಿ ಬರುವಾಗ ನೀವು ಕುಟುಂಬ ಸಮೇತ ಬರುವಂತಾಗಲಿ, ಆಯ್ತಾ? ಈಗ ನಾವು ಒಂದು 10 ನಿಮಿಷ ಧ್ಯಾನ ಹೇಳ್ತೀನಿ. ಪ್ರವಚನ ಅಂದ್ರೆ ಇಷ್ಟೇ, 5 ಗುಣಗಳನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ, ಕಷ್ಟ ಬರಲಿ ಬಡತನ ಇರಲಿ, ನೀವು ಅದನ್ನು ಅಳವಡಿಸ್ಕೊಳ್ಬೇಕು. ಎಷ್ಟೋ ಜನ ಪ್ರಶ್ನೆ ಮಾಡ್ತಿರ್ತಾರೆ ನನಗೆ, ಹೌದು ಗುರುಗಳೇ ನೀವು ಹೇಳ್ತೀರಿ ಇಂಥವೆಲ್ಲ ಒಳ್ಳೆಯ ಗುಣಗಳನ್ನ ಇಟ್ಕೋಬೇಕು, ಕಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಚಾಡಿ ಹೇಳ್ಬಾರ್ದು, ಬೈಬಾರ್ದು, ಕುಡಿಬಾರ್ದು, ತಿನ್ನಬಾರ್ದು ಅಂತೆಲ್ಲ ಹೇಳ್ತೀರಿ. ನಾವು ಅದನ್ನೆಲ್ಲ ಪಾಲಿಸ್ತೀವಿ. ಆದರೆ ನಮ್ಗೆ ಬಡತನ ಇದೆ,
ನಮ್ಗೆ ಕಷ್ಟ ಇದೆ, ನಮ್ಗೆ ಸಾಲ ಇದೆ, ನಮ್ಗೆ ರೋಗ ಇದೆ. ಆದರೆ ಇವನ್ನೆಲ್ಲ ಯಾರು ಗಾಳಿಗೆ ತೂರಿ ಎಲ್ಲ ಭ್ರಷ್ಟಾಚಾರ ಮಾಡಿ, ಕಳ್ಳತನ ಮಾಡಿ, ಸುಲಿಗೆ ಮಾಡಿ, ಎಲ್ಲ ಹೆಣ್ಮಕ್ಳ ಸಹವಾಸ ಮಾಡಿಕೊಂಡು, ಕುಡ್ಕೊಂಡು, ತಿನ್ಕೊಂಡು ಎಲ್ಲ ಐಷಾರಾಮಿ ಆಗಿದ್ದಾರೆ. ಅವ್ರಿಗೆ ಕಾರ್ ಇದೆ, ಬಂಗ್ಲೆ ಇದೆ, ಐಷಾರಾಮ ಜೀವನವನ್ನು ಕಳೀತಾ ಇದ್ದಾರೆ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾರೆ, ಗೊತ್ತ್ರಿ? ಹೇಳ್ತಾರಿಲ್ಲ. ಅದಕ್ಕೆ ಯಾಕೆ ಹಂಗಿದೆ ಅಂದ್ರೆ ವ್ಯವಸ್ಥೆ, ಅವರು ಹಿಂದೆ ಮಾಡಿರುವಂತ ಪುಣ್ಯ ಇತ್ತಲ್ಲ, ಆ ಪುಣ್ಯ ಅವ್ರನ್ನ ಈಗ ಕಾಪಾಡ್ತಾ ಇದೆ. ಅವ್ರು ಏನ್ ಮಾಡಿದ್ರು ನಡೀತಿದೆ. ಎಲ್ಲಿವರೆಗೆ? ಹತ್ತಿರೋವರೆಗೆ. ಈಗ ನಿಮ್ಗೆ ಯಾರಿಗೆ ಕಷ್ಟ ಇದೆಯೋ, ನೀವು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿದ್ರು, ನಿಮಗೆ ಹಿಂದಿನ ಪುಣ್ಯ ಇರಲಿಲ್ಲ, ಅದಕ್ಕೆ ಈಗ ಕಷ್ಟ ಇದೆ. ಆದರೆ ಈಗ ಮಾಡಿದಂಥದ್ದು ನೀವು ಪುಣ್ಯದಿಂದಾಗಿ ನಿಮಗೆ ಮುಂದೆ ಅದು ಬಂದೇ ಬರ್ತದೆ, ಬರಲೇಬೇಕು. ಇದೇ ಪ್ರಕೃತಿ ನಿಯಮ. ಹಾಗಾಗಿ ನಿಮ್ಗೆ ಏನೇ ಕಷ್ಟ ಬಂದರೂ ಒಳ್ಳೆ ಗುಣಗಳನ್ನು ನೀವು ಬೆಳೆಸ್ಕೊಳ್ಳಿ. ನಿಮ್ಗೆ ಆ ಒಳ್ಳೆ ಗುಣಗಳು ನಿಮ್ಮ ಮನಸ್ಥಿತಿಯಲ್ಲಿ ಬರಲಿ ಅಂತ ನಾನು ಹಾರೈಸ್ತಾ, ನಾನು ಬಯಸ್ತಾ, ಈಗ ಎಲ್ಲರೂ ಆರಾಮಾಗಿ ನೀವು ಏನು ಹೇಗೆ ಕುಳಿತುಕೊಂಡಿದ್ದೀರೋ ಹಾಗೆ ಚೇರ್ ಮೇಲೆ ಕೂತ್ಕೊಂಡಿರೋರು ಚೇರ್ ಮೇಲೆ ಕೂತ್ಕೊಂಡಿರಿ, ಕೆಳಗಡೆ ಕೂತಿರೋರು ಕೂತ್ಕೊಂಡ್ರೆ. ಆದರೆ ಸ್ವಲ್ಪ ಕಾಲ ಈ ಕಡೆ ಮಾಡಬಾರ್ದು, ಚಾಚ್ಕೊಳ್ತಾ. ನೀವು ಕಾಲು ಚಾಚ್ಕೊಂಡ್ರೆ ಈ ಕಡೆ ಗುರುಗಳಿರ್ತಾರೆ, ಫೋಟೋ ಇರ್ತದೆ, ಮೂರ್ತಿ ಇರ್ತದೆ. ನಿಮ್ಮ ಕಾಲು ನೋಯಿಸಿದ್ರೆ ಏನು ಮಾಡ್ಬೇಕಂದ್ರೆ 1 ಸೆಕೆಂಡ್ ನೀವು ಅಲ್ಲೇ ಎದ್ದು ನಿಂತ್ಕೋಬೇಕು, ಕಾಲು ನೋವು ಬಂದರೆ. ಇಲ್ಲ ಅಂದರೆ ಆ ಕಡೆ ನೀವು ಯಾಕಡೆ ಚಾಯಿಸಿದ್ರು ಅಲ್ಲಿ ಯಾರಿಗಾರೋ ಒಂದಿಟ್ಟು ಕಾಲು ತಗಲೇ. ಹೌದಿಲ್ಲ? ನಿಮಗೆ ನೋವು ಬಂತಂದ್ರೆ ಸುಮ್ಮನೆ ಸೈಲೆಂಟ್ ಆಗಿ, ಯಾರಿಗೂ ಆ ಕಡೆ ಈ ಕಡೆ ಅವ್ರಿಗೆ ಟಚ್ ಆಗದಂಗೆ